ಯಾವಾಗೆಲ್ಲ ಮನುಷ್ಯರು ಅಧರ್ಮದ ಕಡೆಗೆ ಸಾಕ್ತಾರೋ ಧರ್ಮನ ಸ್ಥಾಪನೆ ಮಾಡೋದಕ್ಕೆ ಈಶ್ವರ ದೇವರು ಗಣಗಳನ್ನ ಕಳಿಸ್ತಾನೆ ಇರ್ತಾರಂತೆ. ಹಾಗೆ ಬಂದಂತಹ ಗಣಗಳಲ್ಲಿ ದೈವ ಪಂಜುರ್ಲಿ ಹಾಗೂ ದೈವ ಗುಳಿಗ ದೇವರು. ಅಷ್ಟೇ ಅಲ್ಲದೆ ಇನ್ನು ತುಂಬಾ ದೇವರುಗಳ ಬಗ್ಗೆ ತಿಳಿಸಿದರೆ ಅದ್ ಯಾವ ದೇವರು ಅಂತ ನೀವು ಮೂವಿ ನೋಡೇ ತಿಳ್ಕೊಬೇಕು. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವಿದ್ಯಾ ನೀಲು. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಕಂಟೆಂಟ್ ಜೊತೆ ನಾನು ನಿಮ್ಗೆ ಸಿಗ್ತಾನೆ ಇರ್ತೀನಿ. ಕಾಂತಾರ ಚಾಪ್ಟರ್ 2 ನಲ್ಲಿ ಶಿವನ ತಂದೆ ಈ ಜಾಗದಲ್ಲಿ ಬಂದು ಮಾಯ ಆಗಿದ್ ಯಾಕೆ ಅಂತ ಮಗ ಪ್ರಶ್ನೆ ಮಾಡಿದಾಗ ಕಾಂತಾರದ ಕತೆ ಶುರು ಆಗುತ್ತೆ. ಕತೆ ಏನು ಅನ್ನೋದನ್ನ ನೀವು ಥಿಯೇಟರ್ ನಲ್ಲೇ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ತಿಳ್ಕೊಬೇಕು. ಮಸ್ಟ್ ಅಂಡ್ ವಾಚ್ ಅಂತಾನೆ ಹೇಳ್ಬೋದು ಈ ಮೂವಿ. ಈಶ್ವರ ದೇವರು ಗಣಗಳನ್ನ ಕಳಿಸ್ತಾನೆ ಇರ್ತಾರಂತೆ. ಹಾಗೆ ಕಳಿಸಿದಂತಹ ಗಣಗಳಲ್ಲಿ ದೈವ ಪಂಜುರ್ಲೆ ಹಾಗೂ ದೈವ ಗುಳಿಗ ದೇವರು. ಪಂಜುರ್ಲೆ ದೇವ್ರು ಬಂದು ವರಹ ರೂಪದಲ್ಲಿ ಇರ್ತಾರೆ. ವರಹ ಅಂದ್ರೆ ಹಂದಿ ರೂಪ. ಈ ದೇವ್ರು ಬಂದು ಮೃದು ಸ್ವಭಾವ ದೇವರಾಗಿದ್ದು ಕಾಡಿನ ರಕ್ಷಣೆ ಹಾಗೆ ಆ ಊರಿನ ಜನರಿಗೆ ಬರುವಂತಹ ಕಾಯಿಲೆಗಳನ್ನ ನಿವಾರಣೆ ಮಾಡುವಂತಹ ದೇವರಾಗಿದ್ದಾರೆ. ತುಳುನಾಡಿನಲ್ಲಿ ಜನರನ್ನ ಕಾಯ್ತಾ ಇರುವಂತಹ ದೈವ ಪಂಜುರ್ಲಿ ದೇವರು. ಹಾಗೆ ಜೊತೆಗೆ ಗುಳಿಗ ದೇವರು ಅಧರ್ಮನ ಯಾರು ಜಾಸ್ತಿ ಮಾಡ್ತಾ ಇರ್ತಾರೋ ಅವ್ರಿಗೆ ದಂಡಂ ದಶಗುಣಂ ಅನ್ನೋ ಹಾಗೆ ಬುದ್ಧಿ ಕಲಿಸ್ತಾರೆ. ಧರ್ಮ ಸ್ಥಾಪನೆ, ಧರ್ಮನ ಎತ್ತಿಡಿಯುವಂತ ಕೆಲ್ಸನ ಗುಳಿಗ ದೇವ್ರು ಮಾಡ್ತಾರೆ. ಸ್ವಾಮಿ ದೈವ ಕಾಪಾಡಿ ಅಂದವ್ರನ್ನ ಕೈ ಹಿಡಿದು ನಡೆಸ್ತಾರೆ. ಹೀಗಾಗಿ ತುಳುನಾಡಿನಲ್ಲಿ ಪಂಜುರ್ಲಿ ಮತ್ತು ಗುಳಿಗ ದೇವರನ್ನ ತುಂಬಾನೇ ಪೂಜಿಸ್ತಾರೆ, ತುಂಬಾನೇ ನಂಬಿದ್ದಾರೆ. ಅದೇ ರೀತಿ ದೇವ್ರು ಕೂಡ ಕಾಪಾಡ್ಕೊಂತ ಬರ್ತಾನೆ ಇದ್ದಾರೆ. ಇನ್ನು ಈ ಮೂವಿನ ಡೈರೆಕ್ಷನ್ ಮತ್ತು ರೈಟಿಂಗ್ ಬಂದು ರಿಷಬ್ ಶೆಟ್ಟಿ ಸರ್ ಅವ್ರು ಮಾಡಿದ್ದಾರೆ. ಪ್ರೊಡ್ಯೂಸ್ಡ್ ಬೈ ವಿಜಯ್ ಕಿರಗುಂದ ಚಲುವೇಗೌಡ ಅವರು. ಪ್ರೊಡಕ್ಷನ್ ಕಂಪನಿ ಬಂದು ಹೊಂಬಾಳೆ ಫಿಲಮ್ಸ್. ಇನ್ನು ಕಾಸ್ಟಿಂಗ್ ವಿಚಾರಕ್ಕೆ ಬರೆದಾರೆ ರಿಷಬ್ ಶೆಟ್ಟಿ ಸರ್, ರುಕ್ಮಿಣಿ ವಸಂತ್ ಅವರು, ಜಯರಾಮ್ ಅವರು, ಗುಲ್ಶನ್ ದೇವಯ್ಯ ಅವರು. ಎಡಿಟಿಂಗ್ ಬೈ ಸುರೇಶ್ ಮಲ್ಲಯ್ಯ ಅವರು. ಸಿನಿಮಾಟೋಗ್ರಫಿ ಬಂದು ಅರವಿಂದ್ ಕಶ್ಯಪ ಅವರು. ಇನ್ನು ಮ್ಯೂಸಿಕ್ ಬೈ ಬಿ ಅಂಜನೀಶ್ ಲೋಕನಾಥ್ ಅವರು. ಇದು ಬರೀ ಸಿನಿಮಾ ಅಷ್ಟೇ ಅಲ್ಲ, ಇದು ಬಂದು ತುಳುನಾಡಿನ ದೈವ ಆರಾಧನೆ ಬಗ್ಗೆ ಜೊತೆಗೆ ನಮ್ಮ ಕಲ್ಚರ್, ನಂಬಿಕೆ ಎಲ್ಲ ಸೇರಿ ಒಂದು ಒಳ್ಳೆ ಮೂವಿಯಾಗಿ ಮೂಡ್ ಬಂದಿದೆ. ರಾಜರಿಗೂ ಕಾಡಿನ ಜನರ ಮಧ್ಯೆ ಜಗಳ ಆಗತ್ತೆ, ಅಲ್ಲೊಂದು ಪ್ರೀತಿ ಹುಟ್ಕೊಂಡಿರುತ್ತೆ, ಸಾವು ನೋವು ಕೂಡ ಆಗಿರುತ್ತೆ ಅಂತ ಟ್ರೈಲರ್ ನೋಡಿ ನಾವ್ ಅನ್ಕೊಂಡಿದ್ವಿ. ಇದ್ರಲ್ಲಿ ಟ್ರೈಲರ್ ಅಲ್ಲಿ ತೋರಿಸಿರೋದು 5% ಅಷ್ಟೇ ಮೂವಿನಲ್ಲಿರೋದು. ಬಟ್ 95% ಫಿಲಮ್ ನ ರಿಷಬ್ ಶೆಟ್ಟಿ ಸರ್ ಬೇರೆ ತರನೇ ಬಿಲ್ಡ್ ಮಾಡಿದ್ದಾರೆ. ಅವ್ರ ಇಂಟೆಲಿಜೆನ್ಸಿ ಯೂಸ್ ಮಾಡಿ ಸ್ಟೋರಿನ ಬೇರೆ ನೆಕ್ಸ್ಟ್ ಲೆವೆಲ್ಗೆ ತಗೊಂಡ್ ಹೋಗಿದ್ದಾರೆ. ಟ್ರೈಲರ್ ನೋಡಿ ನಾವೇನ್ ಅನ್ಕೊಂತೀವಿ, ಹಿಂಗಿರುತ್ ಮೂವಿ ಅಂತ ನಾವು ಪ್ಲಾನ್ ಮಾಡ್ಕೊಂಡು ಹೋಗಿರ್ತೀವಿ. ಬಟ್ ನೋ ಆ ತರ ಇಲ್ಲ, ಇದು ನೆಕ್ಸ್ಟ್ ಲೆವೆಲ್ ಅಲ್ಲ ಇದೆ. ನೀವು ಎಕ್ಸ್ಪೆಕ್ಟೇಷನ್ ಎಷ್ಟು ಇಟ್ಕೊಂಡು 1000% ಬೇರೆ ತರನ ಇದೆ. ಇಷ್ಟೇ ಅನ್ಕೊಂಡ್ ಹೋಗಿದವರು ಅಷ್ಟೊಂದು ಇದ್ಯಾ ಅನ್ನೋ ತರ ಬಾಯ್ ಮೇಲೆ ಬೆಟ್ಟಿಟ್ಕೊಬೇಕು, ಹಂಗಿದೆ ಮೂವಿ. ಇನ್ ಸಿಂಪಲ್ ಆಗಿ ಹೇಳೋದಾದ್ರೆ ಲಾಸ್ಟ್ 20 ಮಿನಿಟ್ಸ್ ಅಲ್ಲಿ ಗೋಸ್ ಬಂಪ್ಸ್ ಬರೋದಂತೂ ಕನ್ಫರ್ಮ್. ರಿಷಬ್ ಶೆಟ್ಟಿ ಸರ್ ಪಾತ್ರನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಥಿಯೇಟರ್ ಫುಲ್ಲು ಆ 20 ಮಿನಿಟ್ಸ್ ಫುಲ್ಲು ಪೆನ್ ಡ್ರಾಪ್ ಸೈಲೆಂಟ್ ಆಗ್ಬಿಡುತ್ತೆ. ಯಾಕಂದ್ರೆ ಅಷ್ಟು ನಿಮ್ಮನ್ನ ಹಿಡಿದಿಟ್ಕೊಳ್ಳುತ್ತೆ ಆ 20 ಮಿನಿಟ್ಸ್. ವಾವ್, ಮೈಂಡ್ ಬ್ಲೋಯಿಂಗ್. ನಾವು ಫಸ್ಟ್ ನೋಡಿದ್ದು ಕಾಂತಾರ ಚಾಪ್ಟರ್ 2 ಆಯ್ತಾ, ಅದು ಕ್ಲೈಮ್ಯಾಕ್ಸ್ ಹೆಂಗಿತ್ತು, 100ಕ್ಕೆ 100% ಅನಿಸ್ತಾ ಇತ್ತು. ಬಟ್ ಕಾಂತಾರ ಅಧ್ಯಾಯ 1 ಇದು 1000% ಎಫೆಕ್ಟ್ ಹಾಕಿ ಮಾಡಿದ್ದಾರೆ. ನೋಡ್ತಾ ಇದ್ರೆ ನ್ಯಾಷನಲ್ ಅವಾರ್ಡ್ ಬರಲೇಬೇಕು ಅನ್ನೋ ತರ ಅನ್ಸುತ್ತೆ. ಆದ್ರೆ ಅದಕ್ಕೂ ಮೀರಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇಲ್ಲಿ ಪ್ರತಿಯೊಬ್ರು ಹಾರ್ಡ್ ವರ್ಕ್, ಅವ್ರ ಡೆಡಿಕೇಶನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಟೀಮ್ ವರ್ಕ್, VFX ಎಲ್ಲ ಕೂಡ ನಿಜವಾಗ್ಲೂ ಎಷ್ಟು ಚಂದ ಮಾಡಿದ್ದಾರೆ ಅಂದ್ರೆ ಎಲ್ಲೂ ಕೂಡ ನಿಮ್ಗೆ ಬೇಜಾರೇ ಆಗಲ್ಲ, ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಇದು ನಮ್ಮ ಕನ್ನಡ ಸಿನಿಮಾ ಅನ್ನೋದೇ ನಮ್ಗೆ ತುಂಬಾ ಹೆಮ್ಮೆಯ ವಿಷಯ. ಇಡೀ ಜಗತ್ತೇ ನಮ್ಮ ಕನ್ನಡ ಇಂಡಸ್ಟ್ರಿನ ತಿರುಗಿ ನೋಡೋ ತರ ಮಾಡ್ತಿದ್ದಾರೆ ನಮ್ಮ ರಿಷಬ್ ಶೆಟ್ಟಿ ಸರ್ ಅನ್ನೋದು ನಮಗ್ ತುಂಬಾ ಖುಷಿ ಆಗ್ತಾ ಇದೆ. ಈಗಿನ ಜನರೇಷನ್ ಮಕ್ಕಳಿಗೆ ಈ ತರ ಸಿನಿಮಾನ ತೋರಿಸ್ಬೇಕು. ನಮ್ ದೈವಗಳ ಬಗ್ಗೆ, ನಮ್ ದೇವ್ರಗಳ ಬಗ್ಗೆ ಅವ್ರಿಗೆ ನಂಬಿಕೆ ಬರಬೇಕು. ದೈವಗಳು ಕೂಡ ಹಾಗೆ ಕಾಪಾಡ್ಕೊಳ್ತಾ ಬರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು. ಈ ಸಿನಿಮಾದ ಬಜೆಟ್ ಬಂದು 125 crore ಅಂತ ಹೇಳ್ತಿದ್ದಾರೆ. ಬಟ್ VFX, ಸಿನಿಮಾಟೋಗ್ರಫಿ, ಡೈರೆಕ್ಷನ್ ಎಲ್ಲ ಸೂಪರ್ ಆಗಿ ಬಂದಿದೆ. ನಂಬೋದಕ್ಕೆ ಆಗ್ತಿಲ್ಲ ಇಷ್ಟರಲ್ಲಿ ಅವ್ರು ಮುಗಿಸಿದ್ದಾರೆ ಅಂತ. ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಕೆಲವೊಂದೊಂದು ಫಿಲಮ್ ನ 500 crore ಅಂತ ಹೇಳ್ತಾರೆ, ಬಟ್ ಅಷ್ಟು ವರ್ತೆ ಅನ್ಸೋದಿಲ್ಲ. ಅಷ್ಟು ಬಜೆಟ್ ಹಾಕಿ ಮಾಡಿದ್ದಾರೆ, ಅಷ್ಟು ಇದು ಅಂತ ಅನ್ಸೋಕೆ ಹೋಗೋದಿಲ್ಲ. ಇದ್ರಲ್ಲಿ ಮಾತ್ರ ನೋಡಿ VFX ಎಷ್ಟು ಚೆನ್ನಾಗಿ ಬಂದಿದೆ. ಸಿನಿಮಾಟೋಗ್ರಫಿ ವಾವ್, ನೆಕ್ಸ್ಟ್ ಲೆವೆಲ್ ಅಲ್ಲ ಇದೆ. ಮೈಥಾಲಜಿ ಸೀನ್ಸ್ ಇರ್ಬೋದು, ಡಿವೈನ್ ಆರ, ಈ ಫೈರ್ ಎಫೆಕ್ಟ್ಸ್, ಫೈಟ್ ಸೀನಲ್ಲಿ ಹೆಂಗಿದೆ, ರಿಷಬ್ ಶೆಟ್ಟಿ ಸರ್ ಹೆಂಗ್ ಆಕ್ಟ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ನಮ್ಗೆ ಹುಡ್ಗಿರಾಗೆ ನನ್ಗೆ ಎಷ್ಟು ಖುಷಿ ಆಗ್ತಾ ಇತ್ತು ಅಂದ್ರೆ, ನಾನು ಫೈಟ್ ಸೀನ್ಸ್ ಕೆಲವೊಂದೊಂದು ಮೂವಿನಲ್ಲಿ ನಾನು ನೋಡಕ್ಕೆ ಇಷ್ಟಪಡೋದಿಲ್ಲ. ಬಟ್ ಇದ್ರಲ್ಲಿ ಹೆಂಗಿತ್ತು ಅಂದ್ರೆ, ಹೆಂಗೆ ನ್ಯಾಚುರಲ್ ಆಗಿ ಫೈಟ್ ಸೀನ್ಸ್ ಹೆಂಗ್ ಬರ್ತಿತ್ತು ಅಂದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇತ್ತು. ಹಳೆ
ಫಿಲಮ್ ಅಲ್ಲೆಲ್ಲ ನಮ್ಗೆ ಹೆಂಗೆ ರಿಯಾಲಿಟಿ ಅನ್ನಿಸ್ತಾ ಇತ್ತು ಫೈಟ್ ಸೀನ್ಸು ಆ ಥರ ತೊಗೊಂಬಂದಿದ್ದಾರೆ. ನಿಜ ತುಂಬಾನೇ ಖುಷಿ ಆಗುತ್ತೆ. ಫೈಟ್ ಸೀನ್ಸ್ ನಮ್ಮ ಹತ್ರ ಎಲ್ಲರೂ ತುಂಬಾನೇ ಖುಷಿ ಪಡ್ತೀರಾ. ಇನ್ನು ರಿಷಬ್ ಶೆಟ್ಟಿ ಸರ್, ರುಕ್ಮಿಣಿ ವಸಂತ್ ಅವರು, ಜಯರಾಮ್ ಅವರು, ಗುಲ್ಶನ್ ದೇವಯ್ಯ ಅವರು, ಇನ್ನು ಮುಂತಾದವರು ಎಲ್ಲರೂ ಕೂಡ ಹೆಂಗ್ ಪಾತ್ರ ನಿರ್ವಹಿಸಿದ್ದಾರೆ ಅಂದ್ರೆ ವಾವ್ ವಾವ್ ಅನ್ಬೇಕು. ಪ್ರತಿಯೊಬ್ರು ಕೂಡ ಅವ್ರವ್ರು ಕೊಟ್ಟಿರೋ ಕ್ಯಾರೆಕ್ಟರ್ನ ಎಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂದ್ರೆ 100ಗೆ 100% ಎಫರ್ಟ್ ಹಾಕಿದ್ದಾರೆ. ನಿಜವಾಗ್ಲೂ ಸೀರಿಯಸ್ಲಿ ಸ್ಟಾರ್ಟಿಂಗ್ ಫಸ್ಟ್ ಸೀನಲ್ಲಿ ಸ್ಟೋರಿನ ಬಿಲ್ಡ್ ಮಾಡಿದ್ದಾರೆ. ಬಟ್ ಇಂಟರ್ವಲ್ ಬರೋ ಮುಂಚೆ ಹುಲಿ ಸೀನ್ ಮಾತ್ರ ಹೆಂಗಿದೆ ಒಬ್ಬಾ ದೇವ್ರೆ, ಸಕ್ಕತ್ತಾಗಿದೆ. ಅದಾದ್ಮೇಲೆ ಸೆಕೆಂಡ್ ಹಾಫ್ ಯಾವಾಗ ಸ್ಟಾರ್ಟ್ ಆಯ್ತು ಯಾವಾಗ ಮುಗೀತು ಅಂತಾನೆ ಗೊತ್ತಾಗ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಕಣ್ಣಿಗೊಂದು ಹಬ್ಬ, ಮನಸ್ಸಿಗೊಂದು ನೆಮ್ಮದಿ ಅನ್ನೋ ತರ ಇದೆ ಈ ಸಿನಿಮಾ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರದಲ್ಲೇ ಫ್ಯಾಮಿಲಿ ಸಮೇತವಾಗಿ ನೋಡಿ, ತುಂಬಾ ಖುಷಿ ಪಡ್ತೀರಾ. ವಾವ್, ಎಕ್ಸ್ಟ್ರಾಡಿನರಿ. ಹ್ಯಾಟ್ಸ್ ಆಫ್ ಟು ದ ಟೀಮ್. ಎಂತ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಹಾಂಗಿತ್ತು ಮೂವಿ. ಕಾಂತೆಪ್ಪ ಅನ್ಸುತ್ತೆ. ಎಷ್ಟು ಸಲ ಕಂಡ್ರು ಬೋರ್ ಆಗ್ತಿಲ್ಲ, ಅಷ್ಟು ಲೈಕ್ ಇತ್ತು ಮೂವಿ. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನೀವು ಮೂವಿ ಕಂಡಿದ್ರೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ. ಮೂವಿ ಹೇಗಿತ್ತು, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನೀವು ತಿಳಿಸಿ. ಇದು ನನ್ನ ಅಭಿಪ್ರಾಯ. ನನಗೆ ಮೂವಿ ಹೇಗೆ ಅನ್ನಿಸ್ತು ಅಂತ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತಾನೆ ಇರ್ತೀನಿ.